ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನಿಮ್ಮ ಪಾದವೇ ಸಾಕ್ಷಿ, ಎನ್ನ ಮನಸಾಕ್ಷಿ ಕೂಡಲ ಸಂಗಮದೇವ. ಸದಾ ಸ್ಮರಣೀಯರಾದ ಬಸವಾದಿ ಶರಣರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಬಸವ ಸ್ವರೂಪರಾದ ಪರಮ ಪೂಜ್ಯ ದೊಡ್ಡಪ್ಪಗಳವರ ಪಾದಾರವಿಂದಗಳಲ್ಲಿ ಭಕ್ತಿ ಪುರಸರವಾಗಿ ಪಡಮಟ್ಟು ಇಲ್ಲಿ ಸಮಾವೇಶಗೊಂಡಂಥ ಎಲ್ಲ ಪರಮ ಪೂಜ್ಯರ ಪವಿತ್ರ ಶ್ರೀಚರಣಗಳಲ್ಲಿ ಭಕ್ತಿಯಿಂದ ನಮಿಸುತ್ತಾ ಮತ್ತು ಕರ್ನಾಟಕ ಸಾಂಸ್ಕೃತಿಕ ನಾಯಕದ ಘೋಷಣೆ ಮಾಡಿದಂಥ ಪೂಜ್ಯರಾದ ಸಿದ್ದರಾಮಯ್ಯ ಶರಣರಲ್ಲಿ ಹಾಗೂ ಈ ದಾಸೋಹ ಸೇವೆಯನ್ನು ಮಾಡಿದಂಥ ಇದಕ್ಕೆ ಬೆನ್ನೆಲುಬಾಗಿ ನಿಂತ ನಮ್ಮ ಡಾಕ್ಟರ್ MB ಪಾಟೀಲ್ ಶರಣರಲ್ಲಿ ಭಕ್ತಿಯಿಂದ ಶರಣೆಂದು ಇಲ್ಲಿ ನೆರೆದಿರುವ ಎಲ್ಲ ಪೂಜ್ಯ ಶರಣ ತಂದೆ ತಾಯಿಗಳಲ್ಲಿ ಭಕ್ತಿ ಶರಣಾರ್ಥಿಗಳು. ಈ ಮುಗಿಯುವ ಹಂತ ಬಂದೈತಿ. ನೀವೊಂದು ಕಾಲು ಹೊರಗೆ ಒಂದು ಕಾಲು ಒಳಗೈತಿ. ಈಗ ಅದಕ್ಕೆ ಈಗ ಮಾತಾಡುವಂಥ ವ್ಯವಸ್ಥೆ ಇಲ್ಲ. ಏನಂತಂದ್ರೆ ನಾವೆಲ್ಲರೂ ಏನು ಬಂದಿದ್ದೇವೆ ಇಲ್ಲಿ ಒಂದಂತಂದ್ರೆ ಎಲ್ಲರ ಕೊಳ್ಳ ಲಿಂಗ ಕಟ್ಕೊಡ್ರಿ. ಲಿಂಗ ಇಲ್ದ ಯಾರೂ ಇರಬಾರ್ದು. ಲಿಂಗಕ್ಕೆ ಜಾತಿ ಇಲ್ಲ, ಲಿಂಗಕ್ಕೆ ಜಾತಿ ಇಲ್ಲ. ಎಲ್ಲ ಜಾತಿಯವರು ಲಿಂಗ ಕಟ್ಟಬಹುದು. ಅದಕ್ಕೆ ಎಲ್ಲರೂ ಲಿಂಗ ಕಟ್ಕೊಡ್ರಿ. ದಿನಕ್ಕೊಂದು 15 ನಿಮಿಷ ಲಿಂಗ ಯೋಗ ಮಾಡ್ರಿ. 15 ನಿಮಿಷ ಸರಿಯಾಗಿ ಲಿಂಗ ಯೋಗ ಮಾಡ್ರಿ. 15 ನಿಮಿಷ ಸರಿಯಾಗಿ ಲಿಂಗ ಯೋಗ ಮಾಡಿದ್ರೆ ಮನುಷ್ಯನಿಗೆ ಅರಿವು ಉದಯಕತಿ. ಅವಾಗ ನಮ್ಮ ಜಾತಿ ಭಾವ ಸತ್ತು ಹೋಗ್ಬಿಡ್ತೈತಿ. ಜಾತಿ ಭಾವ ಸಾಯುವುದು ಅರಿವಿನಿಂದ ಸಾಯ್ತೈತಿ. ಆ ಲಿಂಗ ಯೋಗ ಮಾಡಿದ್ರೆ ಅರಿವು ಉದಯಕತಿ. ಅದಕ್ಕೆ ನಿತ್ಯದಲ್ಲಿ ಒಂದು 15 ನಿಮಿಷ ಲಿಂಗ ಯೋಗ ಮಾಡಬೇಕು. ಮತ್ತು ಬಸವಾದಿ ಶರಣರು ಬರೆದಂಥ ವಚನಗಳನ್ನು ಒಂದು 5 ವಚನ ಓದಬೇಕು. 5 ವಚನಗಳನ್ನು ಓದ್ರಿ. ಇದು ಕಡ್ಡಾಯ ಮಾಡಬೇಕು. ಆ ನಂತರ ನಾವು ಅಂಗದ ಮೇಲೆ ಲಿಂಗ ಕಟ್ಕೊಂಡಂಥವ್ರು ನಮಗೊಂದು ಸಿದ್ಧಾಂತ ಐತಿ. ಜೀವನದಲ್ಲಿ ಕಷ್ಟ ನಷ್ಟ ಬರ್ತಾವೆ ಎಲ್ಲರಿಗೆ. ನಾವು ಕಷ್ಟ ನಷ್ಟ ಬಂದಾಗ ಇಷ್ಟಲಿಂಗದಲ್ಲೇ ನಾವು ಕೇಳಬೇಕು. ಲಿಂಗದ ಮುಖ ಜಂಗಮ, ಜಂಗಮನನ್ನ ಕೇಳಬೇಕು. ಇಷ್ಟಲಿಂಗವನ್ನ ಕೇಳಬೇಕು. ಇಷ್ಟಲಿಂಗದಲ್ಲಿ ನೀವು ನಿಷ್ಠೆಯಿಂದ ಕೇಳ್ರಿ. ನೀವು ಎಲ್ಲ ಕಷ್ಟಗಳ ಪರಿಹಾರ ಮಾಡಪ್ಪ ಅಂತ ಕೇಳ್ರಿ. ನೀವು ಖಂಡಿತವಾಗಿ ಕಷ್ಟಗಳ ಪರಿಹಾರ ಆಕಾವೆ ಅಂತ ಅದ್ಭುತವಾದಂಥ ಶಕ್ತಿ ಇಷ್ಟಲಿಂಗದಲ್ಲಿ ಐತಿ. ಆದ್ರೆ ನಮ್ಮ ಕಷ್ಟಗಳನ್ನ ಕೇಳಕ್ ನಾವು ಪಂಚಾಂಗ ನೋಡಕ್ ಹೋಗ್ಬಾರ್ದು, ಜ್ಯೋತಿಷ್ಗಾರ ಕಡೆ ಕೇಳಕ್ ಹೋಗ್ಬಾರ್ದು. ಅದಕ್ಕಾಗಿ ನಾವು ಇಷ್ಟಲಿಂಗದಲ್ಲೇ ಕಷ್ಟಗಳನ್ನ ಕೇಳಬೇಕು. ಇಷ್ಟಲಿಂಗದಲ್ಲೇ ಪರಿಹಾರ ಆಗ್ತವೆ. ಇದು 100ಕ್ಕೆ 100 ಸತ್ಯ. ಅದ್ರ ಜೊತೆಗೆ ಇಷ್ಟಲಿಂಗವನ್ನು ಬಿಟ್ರೆ ಮತ್ತೇನು ನಾವು ಪೂಜೆ ಮಾಡಬಾರ್ದು. ಇಷ್ಟನ್ನು ನಾವು ಅಳವಡಿಸ್ಕೊಂಡಿವಿ ಅಂತಂದ್ರೆ ಖಂಡಿತವಾಗಿಯೂ ಕೂಡ ನಾವು ಅರಿವಿನ ಸ್ವರೂಪಿಗಳಾಕ್ಯವಿ ಅಂತ ನನಗೆ ಅನಿಸ್ತತಿ. ಅದಕ್ಕಾಗಿ ತಮಗೆಲ್ಲರಿಗೂ ಈ ಮಠಾಧೀಶರ ಒಕ್ಕೂಟದಿಂದ ಮಾಡಿದಂಥ ಎಲ್ಲ ಮಹಾ ಕಾರ್ಯಕ್ಕೆ, ಈ ಕಾರ್ಯದಲ್ಲಿ ಭಾಗವಹಿಸಿದಂಥ ಎಲ್ಲ ಮಹಾ ಬಸವ ಭಕ್ತರಿಗೆ ಶರಣಾರ್ಥಿಗಳು. ಒಂದು ಪ್ರಕಟಣೆ. ಅಕ್ಟೋಬರ್ 24, 25, 26ರಂದು ಇಲ್ಲಿ ಒಂದು ತಿಂಗಳ ಪರ್ಯಂತರವಾಗಿ ವಚನ ಟಿವಿಯವರು ಸಿದ್ದು ಯಾಪಲ್ಪುರ ನೇತ್ರದ ವಚನ ಟಿವಿ ಅಂತ ತಿಳ್ಕೊಂಡು ಹೇಳಿ ಮಾಡ್ಯಾರ. ಅದು ಆ ವಚನ ಟಿವಿಯಿಂದನೇ ಎಲ್ಲ ಈ ಬಸವ ಸಂಸ್ಕೃತಿ ಅಭಿಯಾನ ಭಯಂಕರ ಪ್ರಸಿದ್ಧಿ ಪಡೆದೈತಿ. ಅದಕ್ಕಾಗಿ ನೀವೆಲ್ಲರೂ ವಚನ ಟಿವಿಗೆ ಸಬ್ಸ್ಕ್ರೈಬರ್ ಆಗ್ರಿ ಅಂತ ತಮ್ಮಲ್ಲಿ ವಿನಂತಿ. ಬಸವ ಮೀಡಿಯಾ ಅಂತ ತಿಳ್ಕೊಂಡು ಒಂದೈತಿ. ಆ ಬಸವ ಮೀಡಿಯಾಕ್ಕೂ ನೀವೆಲ್ಲ ಸಬ್ಸ್ಕ್ರೈಬರ್. ಎಲ್ಲ ಬಸವಣ್ಣವ್ರ ಎಲ್ಲ ವಿಚಾರಗಳು ವಚನ ಟಿವಿ, ಬಸವ ಮೀಡಿಯಾ, ಬಸವ ಟಿವಿಯಲ್ಲಿ ಬರ್ತವೆ. ದಯವಿಟ್ಟು ತಾವು ಅದನ್ನು ಸಬ್ಸ್ಕ್ರೈಬ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.